ಎತ್ತಿ ಸ್ವಲ್ಪ ತಲೆ ಎತ್ತಿ. ರಾಜಣ್ಣವ್ರೆ, ಇದು ನಿಮ್ದೇನಾ? ಹೌದಾ ಸರ್. ಇವು ಎಷ್ಟಲ್ಲಾಗವೆ ಕಡೆಯಲ್ಲಿ? ಈಗ ಉದುರಿಸಿದಾವೆ. ಇವು ಎಲ್ಲಿ ತೊಗೊಂಡಿದ್ದೀವನಾ? ಶ್ರೀನಿವಾಸಪುರದ ಕಡೆ. ನೀವು ಶ್ರೀನಿವಾಸಪುರ ತಾಲೂಕು, ಕೋಲಾರ ಜಿಲ್ಲೆನಾ? ಕೋಲಾರ ಜಿಲ್ಲೆ ಬರುತ್ತೆ. ಹಾಂ ಹಾಂ. ಏನು ಹೇಳ್ತಾಯಿದ್ದೀರಾ ವ್ಯಾಪಾರ? 1:20 ಹೇಳ್ತಾ ಇದ್ದೀರಾ? ಹಾಂ ಹಾಂ. ಇವು ತೊಗೊಂಡು ಎಷ್ಟು ದಿನ ಆಯಿತು? ಜಾತ್ರೆಗೆ ತೊಗೊಂಡಿರೋದು. ಅಂದರೆ ಇವು ನಮ್ಮ ಕಡೆಯವರು ತೊಗೊಂತಾರೆ, ನಿಮ್ಮ ಕೋಲಾರ ಶ್ರೀನಿವಾಸಪುರ ತಾಲೂಕವ್ರು ತೊಗೊಂತಾರೆ, ಆಂಧ್ರದವ್ರು ಕೇಳ್ತಾರೆ ಇಂಥವನ್ನ? ಆಂಧ್ರದವ್ರು ಕೇಳ್ತಾರೆ. ಈ ಬಳ್ಳಾರಿ ಕಡೆಯವರು ಅವರು ಕೇಳ್ತಾರಲ್ಲ, ಕೆಲ್ಸಕ್ಕೆ ಚೆನ್ನಾಗಿರ್ತವೆ ಇವು. ಹಾಂ ಹಾಂ. ಈ ಮರಳು ಹೊಡೆಯೋಕ್ಕೂ ಮತ್ತು ಬಂಡೆ ಹೊಡೆಯೋಕ್ಕೂ ಎಲ್ಲ ಚೆನ್ನಾಗಿದ್ದಾವೆ, ಎಲ್ಲಕ್ಕೂ ಬರ್ತವೆ, ಎಲ್ಲ ಕೆಲಸಕ್ಕೂ ಚೆನ್ನಾಗಿದ್ದಾವೆ. ನೀವು ಎಷ್ಟೇ ಒಂದು 2 ಟನ್ 3 ಟನ್ ಹಾಕಿದ್ರೂ ಹೊಡಿತವೆ. ಈಗ ಮಂಡ್ಯದಲ್ಲಿ ಕಬ್ಬು ಹೊಡಿತಾರಲ್ಲ ಅಂಥವಕ್ಕೆ. ಹೌದೌದು. ಇವು ಎಷ್ಟಲ್ಲಾಗವೆ? 2 ಅಲ್ಲ. ಇವೇನು ಹೇಳ್ತಿದ್ರು ವ್ಯಾಪಾರ? 1:45. ಇವು ಎಷ್ಟಲ್ಲು? 4 6 ಕೈ ತಿಂಡಿ ಏನು ಕೊಡ್ತೀರಾ? ಬೂಸ. ಇವು ನಿಮ್ಮ ಕಡೆ ನೆಲ್ಲೂರು ಸಿಗುತ್ತಾ ಅಥವಾ ಕಡಲೆಕಾಯಿ ಶೇಂಗಾದು ಇದಾ? ಬಳ್ಳಿ ಕಡಿಮೆನಾ? ರಾಗಿ, ನೆಲ್ಲುಲ್ಲು. ಹಾಂ. ಜೋಳದ ಮುಸ್ಕಿ ಜೋಳದ್ದು ಹಾಕ್ತೀರಾ? ಮೆಕ್ಕೆಜೋಳದ ಹಾಕ್ತೀರಾ? ಹಾಂ ಹಾಂ. ಹಸೆ ಸಿಗ್ದಾಗ ಹಸೆದು, ಒಣಗಿ ಸಿಗ್ದಾಗ? ಹೌದಾ? ಹಾಂ ಹಾಂ ಹಾಂ. ಒಣಗಿರೋವು. ಮತ್ತು ಈ ಜಾತ್ರೆ ಬಗ್ಗೆ ಏನು ಹೇಳ್ತೀರಾ? ಚೆನ್ನಾಗಿ ಸೇರಿದೆಯಾ? ಹಾಂ 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 ಹಾಂ. ಪ್ರತಿ ವರ್ಷ ಈ ಜಾತ್ರೆಗೆ ಬರ್ತೀರಾ ನೀವು? ಹಾಂ ಹಾಂ. ವ್ಯಾಪಾರಕ್ಕೋಸ್ಕರ ಬರಲೇಬೇಕು. ಈ ಸಲ ಪರವಾಗಿಲ್ಲ ಸೇರಿದೆಯಾ? ಅಲ್ಲ, ವ್ಯಾಪಾರ ಈ ಬಳ್ಳಾರಿಯವರು ಎಲ್ಲ ಬಂದಿದ್ದಾರೆ, ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ. ಆಯಿತು ಸರ್, ಧನ್ಯವಾದಗಳು.